ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾವಾಗಲೂ ಅನಿಸಲಿಲ್ವಾ ಸರ್? ಅವಾಗ ಜನಗಳ ಮುಂದೆ ಆ್ಯಕ್ಟ್ ಮಾಡ್ತೀವಿ. ನೀವು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾಗ ರಿಟರ್ನ್ಸ್ನ ಸುದೀಪ್ ಅವರಿಗೆ, ಧ್ರುವ ಸರ್ಜಾ ಅವರಿಗೆ ಕೂಡ ನೀವು ಪ್ರೊಡ್ಯೂಸ್ ಮಾಡೋದು ಅಂತ ರೈಟ್ ಟೈಮ್ ಬರಲಿಕ್ಕೆ ಅವ್ರ ಜೊತೆಲೇ ಸಿನಿಮಾ ಬಟ್ ನಮ್ಮ ಕನ್ನಡಿಗರೇ ಥಿಯೇಟ್ರಿಗೆ ಬಂದು ಫಿಲ್ಮನ್ನು ನೋಡ್ತಾ ಇಲ್ಲ ಸರ್. ಲ್ಯಾಕ್ ಆಫ್ ನಾಲೆಡ್ಜ್ ಇಂದ ಯಾವ್ದು ನೋಡ್ತಾರೆ ಯಾವ್ದು ಬಿಡ್ತಾರೆ. ನೀವು ನೋಡ್ತಾ ಇದ್ದೀರಾ StateNews.live. ನಾನು ಹರ್ಷಿತಾ. ಸೊ ಹೆಬ್ಬುಲಿ, ಉಪಾಧ್ಯಕ್ಷ ಈ ರೀತಿಯಾದಂತಹ ಸೂಪರ್ ಡೂಪರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದಂತಹ ಪ್ರೊಡ್ಯೂಸರ್, ಹೀರೋ ಅಂತಲೇ ಹೇಳ್ಬೋದು. ಅವರೇ ಹೇಳ್ತಾ ಇದ್ರು ಏನಂದರೆ ಸಿನಿಮಾಗೆ ಹೀರೋ ಅಂತ ಹೇಳಿದರೆ ಅವರು ಪ್ರೊಡ್ಯೂಸರ್ ಅಂತ. ಸೊ ನಮ್ಮ ಜೊತೆ ಸೂಪರ್ ಡೂಪರ್ ಪ್ರೊಡ್ಯೂಸರ್ ಇದ್ದಾರೆ, ಉಮಾಪತಿ ಸರ್ ಅವರು. ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ. ಹಾಯ್ ಸರ್, ಹೇಗಿದ್ದೀರಾ? ಹಾಯ್ ಮೇಡಮ್, ಆರಾಮ್. ತಾವಾಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಸೊ ಮೊದಲಿಗೆ ನಾನು ಕೇಳುವಂಥ ಪ್ರಶ್ನೆ ಏನಪ್ಪ ಅಂತ ಹೇಳಿದರೆ, ನೀವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಆ್ಯಕ್ಟಿಂಗ್ ಮಾಡಬೇಕು ಅಂತ ಯಾವಾಗಲೂ ಅನಿಸಲಿಲ್ವಾ ಸರ್? ಇಲ್ಲ ಮೇಡಮ್, ನಮ್ಮ ಕೆಲಸ ಬರೀ ಪ್ರೊಡಕ್ಷನ್ ಮಾಡೋದಷ್ಟೇ. ಅವಾಗವಾಗ ಜನಗಳ ಮುಂದೆ ಆ್ಯಕ್ಟ್ ಮಾಡ್ತೀವಿ. ಈ ಸುಳ್ಳು ಹೇಳಿದಾಗ ಹೋಗಿ ಅನಿಸ್ತದೆ. ಸೊ ಆ್ಯಕ್ಟಿಂಗ್ ಅಷ್ಟೇನು ನಿರೀಕ್ಷೆ ಮಾಡಬಾರ್ದು ನಾವು. ಓಕೆ ಸರ್. ಸೊ ಇವಾಗ ನೀವು ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾಗ ಅಲ್ಲಿನ ಒಂದು ಕಂಟೆಂಟನ್ನು ನೋಡ್ತೀರಾ, ಅಥವಾ ಅಲ್ಲಿರುವ ನಿಮ್ಮ ಒಂದು ರಿಲೇಷನ್ಶಿಪ್ ನೋಡ್ತೀರಾ, ಕಮರ್ಷಿಯಲ್ ಆಗಿ ನೋಡ್ತೀರಾ, ಯಾವ ರೀತಿಯಾಗಿ ನೋಡ್ತೀರಾ ಸರ್? ನೀವು ಯಾವ ರೀತಿಯಾಗಿ ಪ್ರೊಡ್ಯೂಸ್ ಮಾಡ್ತೀರಾ ಅಂತ? ಅತಿ ಹೆಚ್ಚು ಕಂಟೆಂಟ್ನ ನೋಡ್ತೀವಿ. ಅದಾದಮೇಲೆ ಅದರಿಂದ ಬರುವಂಥ ರಿಟರ್ನ್ಸ್ನ ನೋಡ್ತೀವಿ. ಆಮೇಲೆ ಯಾವ ಜಾನರ್ ಸಿನಿಮಾ ಮಾಡ್ತಾಯಿದ್ದೀವಿ, ಎಲ್ಲೇನು ಪ್ಲಸ್ ಮಾಡಬೇಕು, ಎಲ್ಲೇನು ಮೈನಸ್ ಇರೋದನ್ನು ಪ್ಲಸ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡ್ತೀವಿ. ಓಕೆ. ಸೊ ಸುದೀಪ್ ಅವರಿಗೆ ಹಾಗೆ ಧ್ರುವ ಸರ್ಜಾ ಅವರಿಗೆ ಕೂಡ ನೀವು ಪ್ರೊಡ್ಯೂಸ್ ಮಾಡೋದು ಅಂತ ಸುದ್ದಿಯಲ್ಲಿತ್ತು. ಸೊ ಅದ್ರ ಬಗ್ಗೆ ಈಗ ನಾನು ಹೇಳಿದೆ, ಈಗಾಗಲೇ ಒಂದು ಡೆಸಿಷನ್ ಅವೇ, ನನ್ನ ಸಿನಿಮಾ ಅನೌನ್ಸ್ ಮಾಡ್ತೀನಿ. ರೈಟ್ ಟೈಮ್ ಬರಲಿ, ಖಂಡಿತವಾಗ್ಲೂ ನೀವು ಯಾರು ಹೇಳಿದ್ರು ಅವ್ರ ಜೊತೆಲೇ ಸಿನಿಮಾ ಮಾಡೋಣ. ಸೊ ಈಗ ನಾವು ಆಗೋಕ್ಕೂ ಮುಂಚೆ ಹೇಳ್ಬಾರ್ದು. ಸೊ ಹಂಗಾಗಿ ಆಗಲಿ, ನಾನು ಖಂಡಿತ ಅನೌನ್ಸ್ ಮಾಡ್ತೀನಿ. ಓಕೆ. ಸೊ ಇತ್ತೀಚೆಗೆ ಸರ್ ನಿಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಕ್ಲೀಶೆಯ ವಿಷಯ ಅಂತ ಅನ್ಸೋದಾದರೆ ಏನು ಅಂತ? ಏನು ಆ ಥರದ್ದೇನಿಲ್ಲ, ಬಟ್ ನಾಳೆದೇನೆಂದರೆ ಒಂದು ಸ್ವಲ್ಪ ಪ್ರಿಪ್ರೇಷನಲ್ಲಿ ನಾವು ಲ್ಯಾಗ್ ಆಗ್ತಾಯಿದ್ದೀವಿ. ಮತ್ತು ಒಂದು ಪ್ರಾಪರ್ ಆರ್ಗನೈಸಿಂಗ್ ವೇಲಿ ಸಿನಿಮಾ ಆಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಇದಿದೆ ಅಷ್ಟೇ. ಸೊ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ಕಂಟೆಂಟ್ ಆಗಿರ್ಬೋದು, ಇತ್ತೀಚೆಗೆ ಬರ್ತಿರುವಂಥ ಸಿನಿಮಾಗಳು ಪ್ಯಾನ್ ಇಂಡಿಯಾ ಮಾಡಬೇಕು ಅಂತ ಪ್ಯಾನ್ ಇಂಡಿಯಾ ಲೆವೆಲಿಗೆ ಎಲ್ಲ ಸಿನಿಮಾಗಳು ಬರ್ತಾ ಇದೆ. ಬಟ್ ನಮ್ಮ ಕನ್ನಡಿಗರೇ ಥಿಯೇಟ್ರಿಗೆ ಬಂದು ಫಿಲ್ಮನ್ನು ನೋಡ್ತಾ ಇಲ್ಲ ಸರ್. ಇದ್ರ ಬಗ್ಗೆ ಸಿನಿಮಾ ಬಂದು ನೋಡ್ತಾರೆ, ಬಟ್ ಏನಂದರೆ ನಂಬರ್ ಆಫ್ ಸಿನಿಮಾಸ್ ಬಂದಾಗ ಅವ್ರಿಗೂ ಪ್ಯಾನಿಕ್ ಆಗ್ತಾರೆ. ಈಗ ಒಂದೊಂದು ವಾರಕ್ಕೆ 10-15 ಸಿನಿಮಾ ರಿಲೀಸ್ ಆದರೆ ಯಾವ್ದು ನೋಡ್ತಾರೆ, ಯಾವ್ದು ಬಿಡ್ತಾರೆ. ಸೊ ಹಂಗಾಗಿ ನಿಮಗೆ ಲಿಮಿಟೆಡ್ ಸಿನಿಮಾಸ್ ಇದ್ದಾಗ ಖಂಡಿತವಾಗ್ಲೂ ಜನ ಬಂದು ನೋಡ್ತಾರೆ. ಆ್ಯಂಡ್ ಗುಡ್ ಸ್ಕ್ರಿಪ್ಟ್ಸ್ ಬರಬೇಕು. ಸೊ ಯಾವುದಾದ್ರೂ ರಿಲೀಸ್ ಆದಮೇಲೆ ನಿಮಗೆ ನಾನು ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಬೇಕಿತ್ತು ಅಂತ ಅನಿಸಿದೆಯಾ ಸರ್? ಸುಮಾರು ಸಿನಿಮಾಗಳಿದ್ದಾವೆ ಆ ರೀತಿ. ಈಗ ನಾನು ಆ ರೀತಿ ಮಿಸ್ ಮಾಡ್ಕೊಳ್ಳೋದು ಮಫ್ತಿ. ಸೊ ಈ ಸಿನಿಮಾ ಆಮೇಲೆ ನಿಮಗೆ ಇನ್ನೂ ಅನೇಕ ಸಿನಿಮಾಗಳಿದ್ದಾವೆ ಆ ರೀತಿ. ಆ ಸಿನಿಮಾಗಳು ನನಗೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ನಾನು ಮಾಡ್ತಾಯಿದ್ದೆ. ಚೆನ್ನಾಗಿ ಮಾಡಿದ್ದಾರೆ, ಬಟ್ ಆ ಸಿನಿಮಾ ನಮಗೆ ಸಿಕ್ಕಿದ್ರೆ ಇನ್ನು ಸ್ವಲ್ಪ ಬೇರೆ ರೀತಿ ಮಾಡ್ಬೋದಾಗಿತ್ತು ಅನ್ನೋದನ್ನು. ಓಕೆ. ಸೊ ಕನ್ನಡದ ಪ್ರೊಡ್ಯೂಸರ್ಸು ಚಾಲೆಂಜ್ ಮಾಡುವಂತಹ, ಅಂದರೆ ಯಾವುದೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡಬೇಕಾಗುತ್ತೆ ಪ್ರೊಡ್ಯೂಸರ್ಸ್? ನಿಮಗೆ ಚಾಲೆಂಜಸ್ ಅಂದರೆ ನಿಮಗೆ ಲ್ಯಾಕ್ ಆಫ್ ನಾಲೆಡ್ಜ್. ಇಂಡಸ್ಟ್ರಿಯಲ್ಲಿ ನಿಮಗೆ ಸಿನಿಮಾ ಅನೌನ್ಸ್ ಮಾಡೋದು ಒಂದು ಕಷ್ಟ ಆದರೆ, ಅನೌನ್ಸ್ ಮಾಡಿದ್ಮೇಲೆ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ನಿಮಗೆ ಸಿನಿಮಾನ ಸೇಲ್ ಮಾಡಿ ದುಡ್ಡು ತೊಗೊಳ್ಳೋದು. ಅದಾದಮೇಲೆ ನಿಮಗೆ ಬರುವಂಥ ಡಿಫಿಕಲ್ಟೀಸ್ನ ಎದುರಿಸುವಂಥದ್ರ ಬಗ್ಗೆ ಕಾಳಜಿ ಮತ್ತು ನಾಲೆಡ್ಜ್ ಇರಬೇಕಾಗ್ತದೆ. ಸೊ ಒಂದು ಲ್ಯಾಕ್ ಆಫ್ ನಾಲೆಡ್ಜಿಂದ ಫೇಲ್ ಆಗ್ತಿದ್ದಾರೆ ಸುಮಾರು ನಿರ್ಮಾಪಕರುಗಳು. ಓಕೆ. ಸೊ ನಿಮಗೆ ಯಾವ ಜಾನರ್ ಟೈಪಿನ ಸಿನಿಮಾ ಇಷ್ಟ ಆಗುತ್ತೆ ಸರ್? ನನಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಇಷ್ಟ ಆಗ್ತದೆ, ಕಾಮಿಡಿ ಸಿನಿಮಾಗಳು ಇಷ್ಟ ಆಗ್ತವೆ. ಸಾಂಗ್ ನನಗೇನಂತ ನನಗೆ ಒಂದು ಸ್ವಲ್ಪ ಪ್ಯಾಥೋ ಸಾಂಗ್ ಇಷ್ಟ. ಸೊ ವಿಜುವಲಿ ನೋಡೋದಕ್ಕಿಂತ ನನಗೆ ಕೇಳೋಕೆ ಇಷ್ಟ ಆಗ್ತದೆ. ಇಲ್ಲ ಮೇಡಮ್, ನಾನೇನು ಒಳ್ಳೆ ಹಾಡುಗಾರ ಅಲ್ಲ. ಒಟ್ನಲ್ಲಿ ಪ್ಯಾಥೋ ಸಾಂಗ್ ಇಷ್ಟ. ಸೊ ನೆಕ್ಸ್ಟು ಸಿನಿಮಾ ಯಾವುದು ಅಂತ ಹೇಳೋದಾದರೆ ನಾವೇ ವೆಯ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಾ? ಇಲ್ಲ, ಹಾಗಂತಲ್ಲ. ಪ್ರಿಪೇರ್ ಮಾಡಿಕೊಂಡು ನಾವು ಅನೌನ್ಸ್ ಮಾಡಿದ್ರೆ ಅಟ್ಲೀಸ್ಟ್ ರಿಲೀಸ್ ಡೇಟ್ನ ನಾವು ಅನೌನ್ಸ್ ಮಾಡಿದ್ದಿನೇ ಫಿಕ್ಸ್ ಮಾಡಬೇಕು ಅನ್ನೋದು ನನ್ನದೊಂದು ಗುರಿ. ಸೊ ಹಾಗಾಗಿ ಅವತ್ತಿನ ದಿವಸ ಬಂದಾಗ ಖಂಡಿತ ನಿಮ್ಗಳ ಮುಖಾಂತರ ನಾವು ಜನಗಳಿಗೆ ಹೇಳುವಂಥ ಕೆಲಸ ಮಾಡ್ತೀನಿ. ಎಸ್, ಥ್ಯಾಂಕ್ ಯು. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆಲ್ಲ ಒಳ್ಳೆಯದಾಗಲಿ.
ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ವಾ ಉಮಾಪತಿ ಸರ್ ಅವರು ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡ್ತಾರೆ ಅನ್ನೋದನ್ನು ಕಾಯಲೇಬೇಕು ನಾವು. ಎಲ್ಲೂ ಕೂಡ ಹಿಂಟು ಬಿಟ್ಕೊಟ್ಟಿಲ್ಲ. ಸೊ ಇದೇ ರೀತಿಯಾಗಿ ನೋಡ್ತಾ ಇರೋಣ, ವೆಯ್ಟ್ ಮಾಡ್ತಾ ಇರೋಣ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಹರ್ಷಿತಾ, ಸ್ಟೇಟ್ ನ್ಯೂಸ್.